ಶುದ್ಧ ನಾವು ಅಂತ ನೀವು ಇದ್ದೀರಾ ಗಂಡ್ಮಕ್ಳು. ಇದನ್ನ ಒಪ್ಕೋಬೇಕು. ಕರ್ನಾಟಕದಲ್ಲಿರೋ ನದಿಗಳಿಗೆಲ್ಲ ಹೆಣ್ಮಕ್ಳು ಹೆಸರು ಹಾಕವ್ರೆ. ಗಂಗಾ, ತುಂಗಾ, ಯಮುನಾ, ಕಾವೇರಿ. ಯಾಕೆ ಇಕ್ಕವ್ರೆ? ಹೆಣ್ಮಕ್ಳು ಒಂದ್ ಕಡೆ ಇರಲ್ಲ, ನದಿಗಳು ಒಂದ್ ಕಡೆ ನಿಲ್ಲಲ್ಲ ಅಂತ. ಅದೇ ಗಂಡು ಮಕ್ಳಿಗೆ ನೋಡ್ರಿ, ಬಡ್ಡಯ್ಯನ ಬಾವಿ, ಭೂತಯ್ಯನ ಕೆರೆ, ಮಾದಯ್ಯನ ಕಟ್ಟೆ ಅಂತ ಇಕ್ಕಿರ್ತಾರೆ. ಯಾಕೆ? ಒಂದೇ ಕಡೆ ನೀರ್ ನಿಂತು ನಿಂತು ಕೊಚ್ಚೆ ಇವಕ್ಕೆ ಬ್ಯಾರೆ ಕಡೆ ಹೋಗಿ ಬದುಕಕ್ ಬರಲ್ಲ. ಅದಕ್ಕೆ ನಿಮ್ಮದೊಂದು ದೋಸ್ತರ ಸರ್ಕಲ್ ಇರುತ್ತೆ. ಆ ಸರ್ಕಲ್ ಬಿಟ್ಟು ಆಚೆ ಬದುಕಲ್ಲ ನೀವು ನನ್ ಮಕ್ಳ. ಆದ್ರೆ ನಾವು ಹುಡುಗಿರಂಗಲ್ಲ. ಇವತ್ತು ಮಂಗಳ ನಾರೆ ಇನ್ನೊಬ್ಳು ಹತ್ರ ಹೋಗಿ ಅದೇ ಗಾಸಿಪ್ ಮಾಡ್ಕೊಂಡು ಹಂಗೆ ಚೆನ್ನಾಗಿರ್ತೀವಿ, ಹಂಗೆ ಜಗಳ ಆಡ್ಕೊಂಡ್ ಬರ್ತೀವಿ. ಹೌದಕ್ಕ? ಮಂಗಳಕ್ಕ, ಹೌದು. ಮಂಗಳಕ್ಕ ಅಲ್ಲಿ ಕೂತವ್ರು ಏನು ಮಾತಾಡ್ತಾ ಇಲ್ಲ. ಇಲ್ಲ ಆದ್ರೂ ಏನಿಲ್ಲ, ಹುಡುಗರು ಆದ್ರೂ ಮಚ್ಚ ನೀನೇನೇ ಹೇಳು, ನಾವು ಹೆಣ್ಮಕ್ಳೇ ಗ್ರೇಟು. ಯಾಕೆ ಅಂದ್ರೆ ನೀನು ಕಾಲು ಎಳಿಯೋದಕ್ಕೆ ಬೇಕು ಗಗನ, ಅದಕ್ಕೇನೆ ನೀನು ಇವತ್ತು ಆಗಿರೋದು ಫೇಮಸ್. ಸೊ ನಾವು ಹೆಣ್ಮಕ್ಳು ಇಲ್ಲ ಅಂದ್ರೆ ನೀನು ಕಾಲು ಎಳಿಯೋಕ್ಕೂ ಆಗ್ತಾ ಇರ್ಲಿಲ್ಲ. ಅಂಡ್ ನಿಮ್ಮನ್ನ 9 ತಿಂಗಳು ಹೊಟ್ಟೆಲಿ ಇತ್ಕೊಂಡು ಎತ್ತವಳೆ ನಾವಲ್ವಾ? ಅಲ್ವಾ ಮೇಡಮ್? ಹುಟ್ಟಿಸ್ತವ್ರೆ ನಾವಲ್ವಾ? ನೀನ್ ದುಡ್ಡು ದುಡ್ಡು ಅಂತ ಇಷ್ಟಪಡ್ತೀಯಲ್ಲ, ಆ ದುಡ್ಡು ಕೂಡ ಲಕ್ಷ್ಮಿನೇ, ಅದು ಕೂಡ ಹೆಣ್ಣಲ್ವಾ? ಇರೋ ನೀನು ಏನೋ ಹುಟ್ಟಿಸ್ದವ್ರು ನಾವಲ್ವಾ ಅಂತ ಅಂದಲ್ಲ. ಈಗ ಗಂಡಸ್ರು ಬಿಟ್ಬಿಟ್ರೆ ಆಗೋಗ್ಬಿಡ್ತಾ? ಸಾಕಿ ಬೆಳೆಸಿ ಹಣ್ಣು ತೊಳೆದವಳು ಹೆಣ್ಣು ತಾನೆ. ಯಾವಾರ ಗಂಡ್ ಮಕ್ಳು ಹೋಗ್ಬಿಟ್ಟು ಮಕ್ಳು ಹಣ್ಣು ತೊಳೆದ್ಬಿಟ್ಟು ಬೆಳೆಸ್ತೀರಾ ನೀವು? ಅದೇ ನಾವು ತಂದಾಕ್ತಿವಿ, ನೀವು ತಿಂದಾಕ್ತೀರಾ ಅಷ್ಟೇ ತಾನೆ. ಏನ್ ಮಹಾ ನೀವು ತಂದಾಕೋದು? ಮನೆಗೆ ನಿಮ್ಮ ಅಪ್ಪನ ಗಿಲ್ಲಿ ಅಡ್ಗೆ ಮಾಡೋದು ಇಲ್ಲ, ಅಪ್ಪನೇ ತರ ತಂದಾಕೋದು. ಹಂಗೆ ಖಾಲಿ ಅಕ್ಕಿನ ತಿನ್ಬಿಡ್ತೀಯ ನೀನ್, ಅನ್ನ ತಿನ್ನಲ್ವಾ? ಅದಕ್ಕೆ ನಾವು ತಂದಾಕ್ತಿವಿ, ನೀವು ಮಾಡಾಕ್ತಿರಿ. ಮಾಡಾಕಿದ್ಮೇಲೆ ಆಯ್ತು, ನಿನ್ಗೊಂದು ಜಸ್ಟಿಫಿಕೇಶನ್ ಕೊಟ್ಬಿಡ್ತೀನಿ. ಈಗ ರೀಸೆಂಟ್ ಆಗಿ ಮೊನ್ನೆ ಗಣೇಶ ಹಬ್ಬ ಆಯ್ತು. ಹೌದು. ಗಣೇಶನ್ ಪೂಜೆ ಮಾಡೋದಕ್ಕಿಂತ ಮುಂಚೆ ಯಾರ್ಗಮ್ಮ ಪೂಜೆ ಮಾಡಿದ್ದು? ಗೌರಿ ಪೂಜೆ. ದೇವಾನು ದೇವತೆಗಳಲ್ಲೇ ನಿರ್ಧಾರ ಆಗ್ಬಿಟ್ಟಿದೆ ಕಣ. ಮೊದಲನೇ ಆದ್ಯತೆ ಯಾವಾಗ್ಲೂ ಹೆಣ್ಮಕ್ಳಿಗೆ. ಇವಾಗ ಇದನ್ನ ಒಪ್ಕೋಬೇಕು ಆಂಟಿ. ಅಲ್ಲ, ಗೌರಿಗೆ ಪೂಜೆ ಮಾಡ್ತಾರೆ, ತಂದು ಕೂರ್ಸೋನೊಬ್ಬ ಗಂಡು ತಾನೆ. ಗಂಡು ತಂದು ಕೂರ್ಸಿ ತಾನೆ ಪೂಜೆ ಮಾಡ್ಬಿಟ್ಟು ಮುಳುಗಿಸೋದು. ಯಾವ್ದಾರ ಹೆಣ್ಮಕ್ಳು ಗಣಪತಿ ಕೂರಿಸ್ಬಿಟ್ಟು ಡ್ಯಾನ್ಸ್ ಹೊಡ್ಕೊಂಡ್ ಮುಳುಗಿಸಕ್ ಹೋಯ್ತಾರ? ಗಂಡ ತಾನೇ ಮಾಡುದು ಅದೆಲ್ಲನೂ. ಕೊನೆಗೆ ಮುಳುಗ್ಸೋದಕ್ಕೂ ಒಂದ್ ನೀರೇ ಬೇಕು, ಅದು ಗಂಗೆ, ಅದು ಕೂಡ ಒಂದ್ ಹೆಣ್ಣೆ. ಏನಮ್ಮ ನೀನಂದೆ ಗಂಡ್ಮಕ್ಳು ಮುಳುಗ್ಸೋದು ತರೋದು ಎಲ್ಲ ನೀವು ಮೆರ್ಸಕ್ಕಷ್ಟೇ ಬರ್ತೀರಾ. ಗಣೇಶನ್ ತಗೊಂಬಂದು ಇಟ್ಬಿಟ್ರೆ ಆಗೋಯ್ತಾ? ಲಾಡು ಮಾಡೋಳು, ಕರ್ಬು ಮಾಡೋಳು ಎಲ್ಲ ಹೆಣ್ಮಕ್ಳೆ, ಆರತಿ ಮಾಡೋಳು ಹೆಣ್ಮಕ್ಳೆ. ನಾವಿಲ್ಲ ಅಂದ್ರೆ ನಿಮ್ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ. ಹೌದೌದು, ಇವ್ರು ಆರತಿ ಮಾಡ್ತಾರೆ. ಆ ಆರತಿಗೆ ಕಾಯಿ, ಕರ್ಪೂರ, ಕುಂಕುಮ ಎಲ್ಲ ದುಡ್ಡು ಕೊಟ್ಬಿಟ್ಟು ತರೋನೊಬ್ಬ ಗಂಡು ತಾನೆ. ನಾವು ತಂದಿಲ್ಲ ಅಂದ್ರೆ ಇವ್ರ ಹೆಂಗ್ ಆರತಿ ಮಾಡ್ಯಾರು? ಅವಳು ಅವಾಗಲೇ ಹೇಳಲ್ಲು, ದುಡ್ಡು ಅಂದ್ರೇನೆ ಲಕ್ಷ್ಮಿ, ಲಕ್ಷ್ಮಿ ಅಂದ್ರೇನೆ ಹೆಣ್ಣು ಕಣ. ಇದನ್ನ ಒಪ್ಕೋಬೇಕು ಆಂಟಿ. ದುಡ್ಡು ಅಂದ್ರೆ ಲಕ್ಷ್ಮಿ, ಲಕ್ಷ್ಮಿ ಅಂದ್ರೆ ಹೆಣ್ಣು. ದುಡ್ಡು ಅಂದ್ರೆ ಏನು? ನೋಟಲ್ಲಿರೋ ಗಾಂಧಿ ತಾತನೇ ಗಂಡು. ಗಾಂಧಿ ತಾತ ನುಟ್ಟಿಸ್ತಾಳು ಒಬ್ಳು ಹೆಣ್ಣು ತಾನೆ. ಅವ್ರ ಅಪ್ಪ ಗಂಡು. ನಾವ್ ಅದಕ್ಕೆ ಫೋನ್ ಪೇ ಗೂಗಲ್ ಪೇ ಯೂಸ್ ಮಾಡೋಣ. ಅದಕ್ಕೆ ಫೋನ್ ಪೇ ಗೂಗಲ್ ಪೇ ಯೂಸ್ ಮಾಡಾಯ್ತು. ಫೋನ್ ಪೇ ಗೂಗಲ್ ಪೇನ ಯೂಸ್ ಮಾಡೋದು. ಇವ್ರಿಬ್ರು ಜಗಳ ನೋಡಕ್ ಬಂದ, ನಾನು ಜಗಳ ಬಿಡ್ಸಕ್ ಬಂದ ಗೊತ್ತೈತಿ. ಏನೇ ಹೇಳ ಆದ್ರೂನು ಹೆಣ್ಮಕ್ಳಿಗೆ ಡಿಮ್ಯಾಂಡ್ ಜಾಸ್ತಿ ಇರೋದು. ನಮ್ಮ ಪ್ರಪಂಚದಾದ್ಯಂತ ಎಲ್ಲೇ ಹೋಗು ನೀನು, ನಮ್ ಹುಡ್ಗಂಗೊಂದು ಹುಡುಗಿ ಸಿಗ್ತಾ ಇಲ್ಲ, ನಮ್ ಹುಡ್ಗಂಗೊಂದು ಹುಡುಗಿ ಸಿಗ್ತಾ ಇಲ್ಲ, ನಮ್ ದೋಸ್ತರ್ಗೊಂದು ಹುಡುಗಿ ಹುಡುಕೊಡ್ರಪ್ಪ ಅಂತ ಜನ ಬೇಡ್ತಾವ್ರೆ ಹೊರ್ತು ಯಾರು ನಮ್ ಹುಡುಗಿಗೊಂದು ಹುಡುಗನ್ ಹುಡುಕೊಡಿ ಅಂತ ಬೇಡ್ತಾ ಇಲ್ಲಮ್ಮ. ಅಲ್ಲಿ ಇರೋದೇ ಡಿಮ್ಯಾಂಡ್ ಹುಡುಗಿರಿಗೆ. ಇದನ್ನ ಒಪ್ಕೋಬೇಕು. ಹೆಣ್ಮಕ್ಳಿಗೆ ತುಂಬಾ ಡಿಮ್ಯಾಂಡು. ಎಲ್ಲೋದ್ರು ಎಣ್ಣೆ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ? ನಿಮ್ ಹುಡುಗಿ ಫೋಟೋ ಕಳಿಸಿ ಅಂದ ತಕ್ಷಣ ಫಿಲ್ಟರ್ ಹಾಕ್ಬಿಟ್ಟು ಡಿಸೈನ್ ಫೋಟೋ ಕಳಿಸ್ತಾರೆ. ಇವ್ರಿಗೆ ತಾಕತ್ತಿದ್ರೆ ಆಧಾರ್ ಕಾರ್ಡ್ ಅಲ್ಲಿ ಇರೋ ಫೋಟೋ ಕಳಿಸ್ತಿ. ಒಂದು ಹುಡುಗಿಗಾರ ಮದುವೆ ಆಯ್ತದ? ನೋನು ಈ ತರ ಎಲ್ಲ ಹೇಳಂಗಿಲ್ಲಮ್ಮ. ಹುಡುಗಿರ್ಗೆ ಯಾವಾಗ್ಲೂ ಹೊಗಳ್ತಾ ಇರ್ಬೇಕು, ಇಲ್ಲ ಅಂತ ಅಂದ್ರೆ ಮನೆ ಬಿಟ್ಟು ಹೋಗ್ಬಿಡ್ತೀವಿ ನಾವು. ಅಯ್ಯೋ, 30 ರೂಪಾಯಿ ಪಾನಿಪುರಿ ತಿನ್ಕ 300 ಸೆಲ್ಫಿ ತಕೋ ಇವ್ರಿಗೆ ಇಷ್ಟ ಇರ್ಬೇಕಾರ. 300 ರೂಪಾಯಿ ಎಣ್ಣೆ ಕುಡಿದ್ರು ಹೆಂಡತಿಗೆ ಗೊತ್ತಾಗ್ದಂಗೆ ಮೇಂಟೈನ್ ಮಾಡೋ ನಮ್ಗೆ ಎಷ್ಟು ಇರ್ಬೇಡ. ಏನು ಅವಾಗ್ಲಿಂದ ನಾನು ನೋಡ್ತಾ ಇದ್ದೀನಿ ಹುಡುಗಿರ್ ಹಿಂಗೆ ಹುಡುಗಿರ್ ಹಂಗೆ ಅಂತ ಅನ್ಬಿಟ್ಟು ನಮ್ಗೆ ಕಾಲ್ ಎಳಿತಾ ಇದ್ಯಾ? ಇವಾಗ ಹೇಳ್ತೀನಿ ನೋಡು, ನಾವು ಹೆಣ್ಮಕ್ಳು ಹುಟ್ಟೋದೇ ಬೇಡ ಅಂತ ಹಿಂದಿನ ಕಾಲದವ್ರೆಲ್ಲ ಬೇಡ್ಕೊತಾ ಇದ್ರು. ಓಪನಿಂಗ್ ಅಲ್ಲೇ ಚಾಲೆಂಜ್ ಮಾಡ್ಕೊಂಡು ಹುಟ್ಟದವ್ರಲ್ವಾ ನಾವು ಹೆಣ್ಮಕ್ಳು. ನಾವು ಮನೆಯಿಂದ ಆಚೆಗೆ ಹೋಗ್ಬೇಕು ಅಂತಂದ್ರೆ ಅಪ್ಪ ಅಮ್ಮ ಅಣ್ಣ ತಮ್ಮನ್ ಪರ್ಮಿಷನ್ ಕೇಳಬೇಕು. ನಾವು ಓದ್ಬೇಕು ಅಂದ್ರೆ 100 ರೆಸ್ಟ್ರಿಕ್ಷನ್. ಇದ್ರೊಳಗಡೆ ನಮ್ಮ ಅರ್ಧಂಬರ್ಧ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡು ಆಂಬಿಷನ್ ಫುಲ್ಫಿಲ್ ಆಗದೆ ಸಮಾಜದ ಕಟ್ಟುಪಾಡಿಗಳಿಗೆಲ್ಲ ಕಟ್ಟು ಬಿದ್ದು ನಿನ್ನಂತ ಕಮಂಗಿ ನನ್ನ ಮಕ್ಕಳಿಗೆ ಗಂಟು ಬಿದ್ದು ನಾವು ಹುಟ್ಟಿ ಬೆಳೆದ ಮನೆ ಬೀದಿ ಕೇರಿ ಎಲ್ಲ ಬಿಟ್ಟು ಸಿಂಗಲ್ ಆಗಿ ಹೋಗಿ ಇನ್ನೊಬ್ರು ಮನೆ ಫ್ಯಾಮಿಲಿ ಜೊತೆ ಮಿಂಗಲ್ ಆಗಿ ಬದುಕ್ತೀವಲ್ಲ, ನಾವು ತಾನೇ ಗ್ರೇಟು. ನಾವು ಹೆಣ್ಮಕ್ಳು ಟೆನ್ಷನ್ ಅಲ್ಲಮ್ಮ, ಟೆನ್ಷನ್ ಸಮಾನ. ಇದು ನೋಡ್ಕೋಬೇಕು. ಗಂಡು ಮಕ್ಳು ಎಷ್ಟು ಜನ ಇದ್ದೀರಣ್ಣ ಇಲ್ಲಿ? ನಾನು ಸುಮ್ಮನೆ ಬಿಡ್ತೀನ.
ಗಂಡು ಮಕ್ಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ನಮ್ಮ ಊಟನ ಹೆಗಲ ಮೇಲೆ ಎತ್ಕ ಹುಟ್ಟಿರೋರು ನಾವು. ಮೀಸ ಬರೋಕ್ಕಿಂತ ಮುಂಚೆನೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ, ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ, ಪ್ರೀತಿ ಮಾಡೋ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆ ಆಗಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ, ಲವ್ ಮ್ಯಾರೇಜ್ ಆಗಂದ್ರೆ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ, ಏನು ಬೇಡ ಸಾಯೋವರೆಗೂ ಸಿಂಗಲ್ ಆಗಿ ಅಳಡೋ ಮಗ ಬಂದು ಅಂಕಲ್ ಅಂತ ಕರೀತಾರೆ. ಗಂಡು ಮಕ್ಳು ಒಂಥರ ಕುಕ್ಕರ್ ಇದ್ದಂಗೆ, ಕೆಳಗಡೆ ಫೈರ್ ಮೇಲ್ಗಡೆ ಪ್ರೆಷರ್ ಇದ್ರು ವಿಜಲ್ ಹೊಡ್ಕೊಂಡು ನಗ್ತಾ ಬದುಕ್ತಾ ಇರ್ತೀವಿ. ಸಾಯೋವರೆಗೂ ಬೇರೆಯವ್ರ ಖುಷಿಗೋಸ್ಕರ ಬದುಕೋನೆ ಈ ಗಂಡು. ಯಾರು ಬೇರೆಯವ್ರ ಖುಷಿಗೆ. ಅಂಕಲ್ ಮೇಲ್ ಬಂದಾಗ ಮಾತ್ರ ಮಾತಾಡಿಲ್ಲ, ಅಲ್ಲಿ ಕುತ್ಕೊಂಡು ಮಾತ್ರ ಗಂಟ್ಲು ಹರ್ಕೊಳ್ಳಿ ನೀವು. ಹೊಡೆದು ಆ ಸ್ಟೇಜ್ನ ಮುರಿದಾಕ್ಬಿಟ್ರು. ಇಲ್ಲ ನಿಜವಾಗ್ಲು ಗಗನ ಇಷ್ಟೊತ್ತು ಗಂಟೆ ಮಾತಾಡೋದು ಬೇಜಾರಾಯ್ತಾ? ಇಲ್ಲ ಅವಾಗಿಂದ ಗಿಲ್ಲಿ ಹೆಣ್ಮಕ್ಳನ್ನ ಈ ಲೆವೆಲ್ಗೆ ರೇಗಿಸ್ತಾ ಇದ್ದಾನಲ್ವಾ, ಚೀಪ್ ಮಾಡ್ತಾ ಇದ್ದಾನಲ್ವಾ, ಅದಕ್ಕೆ ಗಿಲ್ಲಿ ನಾನು ನಿನಗೊಂದು ಮಾತಾಡಕ್ ಇಷ್ಟಪಡ್ತೀನಿ. ಏನು? ಲೆಟ್ಸ್ ಬ್ರೇಕಪ್. ಅದೇ ಹುಡುಗಿರ್ ಚೇಂಜ್ ಆಗೋದು ಮೇಕಪ್ ಆದ್ಮೇಲೆ, ಹುಡುಗರು ಚೇಂಜ್ ಆಗೋದು ಬ್ರೇಕಪ್ ಆದ್ಮೇಲೆ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕು ಅಲ್ವಾ? ಏನಣ್ಣ ಇವನು ಅಡಿಕೆ ಬತ್ತವ್ರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ತೆಲುಗು. ಸೂಪರ್, ಅದ್ಭುತವಾಗಿರುವಂತಹ ಹಾಸ್ಯ ನಮ್ಮ ಗಿಲ್ಲಿ.